ಸುದೀಪ್ ಅಭಿನಯದ ಮ್ಯಾಚ್ ಚಿತ್ರ ಇಂದು ಬಿಡುಗಡೆ ಆಗಿದೆ ಫ್ರೆಂಡ್. ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಏನು 5 ಶೋಗಳು ಇಲ್ಲಿ ಬಿಡುಗಡೆ ಮಾಡಿದರು. 5 ಶೋಗಳು ಸಹ ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್. ಇದು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಫಿಲಮ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಪಡೀತಾ ಇದೆ. ಇದನ್ನು ಸಹ ಅಷ್ಟೇ ಅದ್ಭುತವಾದಂಥ ರೆಸ್ಪಾನ್ಸ್ ಪಡೀತಾ ಇದೆ ನೋಡಿ. ಎಕ್ಸಾಂಪಲ್, ನೀವು ಬುಕ್ ಮೈ ಶೋನಲ್ಲಿ ನೀವು ಓಪನ್ ಮಾಡಿದಾಗ ಅಲ್ಲಿ ಯಾವುದೇ ಥಿಯೇಟ್ರಲ್ಲಿ ನೋಡಿದ್ರು ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಖಾಲಿ ಇದ್ದಾವೆ ಅಷ್ಟೇ. ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಹೌಸ್ಫುಲ್ ಪ್ರದರ್ಶನ ಇವತ್ತು ಇತ್ತು ನೋಡಿ ಫ್ರೆಂಡ್. ಈಗ ನೀವು ಇವತ್ತು ಸುದೀಪ್ ನಟನೆಯಾದಂತಹ ಚಿತ್ರ ನಿಜವಾಗ್ಲೂ ಒಂದು ಉತ್ತಮವಾದಂಥ ಚಿತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಪೈಸಾ ವಸೂಲ್ ಅಂತಿರಲ್ಲ, ಆ ಥರ ಚಿತ್ರ ಇದು. ಒಂದು ನೈಟಲ್ಲಿ ನಡೆಯುವಂತಹ ಒಂದು ಚಿತ್ರ ಇದು. ಏನು ಅಂದರೆ, ಇವರು ಖಡಕ್ ಪೊಲೀಸ್ ಆಫೀಸರು ಸುದೀಪ್ ಅವರು. ಅವ್ರಿಗೆ ನಿಯತ್ತಿಗೆ ಸಸ್ಪೆಂಡ್ಗಳು ಆಗ್ತಾ ಇರ್ತಾರೆ ಫ್ರೆಂಡ್. ನಾನು ಜಾಸ್ತಿ ರಿವ್ಯೂ ಕೊಡೋಕ್ಕಲ್ಲ, ನೀವು ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡಬೇಕಾದಂಥ ಚಿತ್ರ ಇದು. ಹಾಗಾಗಿ ಸುದೀಪ್ ಅಭಿನಯ ಮಾತ್ರ ಭರ್ಜರಿಯಾಗಿ ಇಲ್ಲಿ ಬಂದಿದೆ. ಅದೇ ಮತ್ತು ಈ BGM ಏನು ಸಂಗೀತ ಮ್ಯೂಸಿಕ್ ಹೊಡೆದಿದ್ದಾರೆ ಅಂದರೆ ನಿಜವೂ ಇದು ಹೈಲೈಟು ಅಂದರೆ BGM ಅಂತಲೇ ಹೇಳ್ಬೋದು. ಒಂದು ಫೈಟ್ ಸೀನ್ಸಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ, ಭಯಂಕರವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ತುಂಬವಾದ ಅದ್ಭುತವಾದಂಥ ಮ್ಯೂಸಿಕ್ ಅಂತಲೇ ನಾವು ಹೇಳ್ತೀವಿ ಬಟ್ ಈ ಫಿಲಮಲ್ಲಿ ಏನು ಸಸ್ಪೆಂಡ್ ಆಗಿರೋಂತಹ ಒಬ್ಬ ಪೊಲೀಸ್ ಅವರು ಸುಮಾರು ದಿನ ನಂತರ ಅವ್ರಿಗೆ ಪೊಲೀಸ್ ಸ್ಟೇಷನ್ ಬೇರೆ ಕಡೆ ವರ್ಗಾವಣೆ ಆಗಿ ಸುಮಾರು ಸಾಯಂಕಾಲ 7 ಗಂಟೆಗೆ ಆ ಸ್ಟೇಷನಲ್ಲಿ ಇವರು ಅಟೆಂಡ್ ಆಗಬೇಕಾಗುತ್ತೆ ಸುದೀಪ್ ಸರ್ ಅವರು. ನಂತರ ಅಲ್ಲಿ ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ ಮಾಡುವಂತಹ ಸನ್ನಿವೇಶನ ಪೊಲೀಸರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇವ್ರ ಮೇಲೆ ಬರುತ್ತೆ. ಇಲ್ಲಿ ಯಾವ ಥರ ಅವ್ರನ್ನ ರಕ್ಷಣೆ ಮಾಡ್ತಾರೆ, ಅವ್ರ ಹತ್ರ ಏನು ಹೋರಾಟ ಮಾಡ್ತಾರೆ ಅನ್ನೋದೇ ಇಲ್ಲಿ ಒಂದು ಹೈಲೈಟ್ ಸ್ಟೋರಿ ಅಂತಲೇ ಇಲ್ಲಿ ನಾವು ತಿಳಿಸ್ಬೋದು ಫ್ರೆಂಡ್. ಇಲ್ಲಿ ಫಿಲಮ್ ಮಾತ್ರ ಏನು 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗೆ ಮುಗಿಯುವಂತಹ ಒಂದು ಚಿತ್ರ. ಸುಮಾರು 12 ಅವರು ಒಳಗಡೆ ಇಲ್ಲಿ ತೆಗೆದಿದ್ದಾರೆ ಶೂಟಿಂಗು. ನಿಜವೂ ಇದು ಅದ್ಭುತವಾದಂಥ ಚಿತ್ರ. ಒಂದು ನೈಟಿಂದ ತೆಗೆದಿರುವಂಥ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಶರತ್ ಆಗಿರ್ಬೋದು, ಒಳ್ಳೊಳ್ಳೆ ಪಾತ್ರಗಳಿದ್ದಾವೆ. ನಿಜವೂ ಸುಮಾರು ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ. ಇದು ಫ್ಯಾಮಿಲಿ ಆಡಿಯನ್ಸ್ ಅಂತ 100% ಒತ್ತಡ ನೋಡುವಂತಹ ಚಿತ್ರನೇ ಅಂತಲೇ ನಾವು ತಿಳಿಸ್ತೀವಿ ಫ್ರೆಂಡ್. ಸುದೀಪ್ ಅಂತೂ ಆ್ಯಕ್ಟಿಂಗ್ ನಿಜವೂ ಇದು ಮಾಸ್ ಅಂತಲೇ ಹೇಳ್ಬೋದು. ಸುದೀಪ್ ಬೇರೆ ಫಿಲಮ್ಗಳಲ್ಲಿ ಅಷ್ಟು ಆಕ್ಷನ್ ಆಗಲಿ ಏನಾಗಲಿ ಡಿಫ್ರೆಂಟ್ ಇರ್ತವೆ. ಬಟ್ ಈ ಫಿಲಮಲ್ಲಿ ಓವರ್ ಆಕ್ಷನ್ ಡಿಫ್ರೆಂಟ್ ಫೈಟ್ಗಳಿವೆ. ಅದು ಬೆಂಕಿ ಅಂತಲೇ ಹೇಳ್ಬೋದು. ವಿಜಯ್ ಕಿರಿಂಕಿ ಅವರು ತಮಿಳ್ನಾಡು ಡೈರೆಕ್ಷನರು ತುಂಬ ಅದ್ಭುತವಾಗಿ ಇಲ್ಲಿ ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಆ ಫಿಲಮ್ ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ನೋಡಿ. ಏಕೆಂದರೆ ಇದು ಚೆನ್ನಾಗಿರುವಂಥ ಚಿತ್ರ. ಮ್ಯಾಚ್ ಸುದೀಪ್ ಸಾಕಷ್ಟು ವರ್ಷಗಳ ನಂತರ ತೆಗೆದಿರುವಂತಹ ಒಂದು ಚಿತ್ರ. ಇಲ್ಲಿ ಹೀರೋಯಿನ್ ಏನಿಲ್ಲ, ಒಟ್ಟಿನಲ್ಲಿ ಇರೋದೇ ಮೇನ್ ಆಗಿರುತ್ತೆ. ಸದ್ಯಕ್ಕೆ ಚಿತ್ರ ಮಾತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಫಿಲಮ್ ಅಂತಲೇ ತಿಳಿಸ್ಬೋದು. ಮ್ಯಾಚ್ಸ್ ಹಾಡು ಚೆನ್ನಾಗಿದ್ದಾವೆ, ಏನು ಹಾಡುಗಳು ಚೆನ್ನಾಗಿದೆ. ಸದ್ಯಕ್ಕೆ ನಿಮಗೆ ತಿಳಿಸೋದಿಷ್ಟೇ. ಒಂದು ಏನು 7 ಗಂಟೆಯಿಂದ 7 ಗಂಟೆ ಒಳಗೆ ನಡೆಯುವಂತಹ ಒಂದು ಸಸ್ಪೆಂಡ್ ಆಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ನೆಕ್ಸ್ಟ್ ಸ್ಟೇಷನಲ್ಲಿ ಹೋದಾಗ ಅಲ್ಲಿ ನಡೆಯುವಂಥ ಒಂದು ಅಕ್ಟಿವಿಸ್ಟ್ ಕ್ರಿಮಿನಲ್ ಕೇಸ್ಗಳನ್ನ ಯಾವ ಥರ ರಕ್ಷಣೆ ಮಾಡ್ತಾನೆ ಪೊಲೀಸ್ನವರು ಅನ್ನೋದು ಒಂದು ಸ್ಟೋರಿ. ಅದು ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ. ಯಾಕೆಂದರೆ ಎಲ್ಲ ಹೇಳೋಕ್ಕಲ್ಲ, ಇಲ್ಲಿ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಚಿತ್ರ ಅದ್ಭುತವಾದಂಥ ಚಿತ್ರ. ಅದೇ ಸುದೀಪ್ ಅವರು ಅವಳೆ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫೈಟ್ ಸೀನ್ಸು ಸಖತ್ತಾಗಿದೆ. ಮತ್ತು ಅವರು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ನೋಡಿ ವಿಸಿಟ್ ಮಾಡಿ. ಫೈಟ್ ಸೀನ್ಸೇ ಆಗಲಿ, ಡ್ಯಾನ್ಸ್ ಆಗಲಿ, ಅವರ ಅಭಿಮಾನಿಗಳಿಗೆ ಹಬ್ಬದ ಊಟನೇ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ಚಿತ್ರ ಮ್ಯಾಚ್ ಚಿತ್ರ ಅಂತ ಹೇಳ್ಬೋದು. ಇದು ಒಂದು ಹೆಸರು ಇರುವಂಥ ಮ್ಯಾಚ್, ಸುದೀಪ್ಗೆ ಮ್ಯಾಚ್ ಅಂತ ಇಟ್ಟಿರ್ತಾರೆ. ಹಾಗಾಗಿ ಇದು ಚಿತ್ರ ಸೂಪರಾಗಿದೆ. ದಯವಿಟ್ಟು ಎಲ್ಲ ಫ್ಯಾಮಿಲಿ ಕಣ್ಣು ಮುಚ್ಕೊಂಡು ನೋಡುವಂಥ ಚಿತ್ರ ಅಂತಲೇ ಹೇಳ್ಬೋದು. ಈಗ ಸುದೀಪ್ ಸರ ಹೇಳಿದ್ದಾರೆ ಮುಂಚೆನೇ, ಇದು 100 ಕೋಟಿ ಬಜೆಟ್ ಚಿತ್ರ ಅಲ್ಲ, ಸಿಂಪಲಾಗಿರುವಂಥ ಸ್ಟೋರಿ ಅಂತ. ಅವರು ಬಜೆಟ್ ಎಷ್ಟು ಖರ್ಚು ಮಾಡಿಲ್ಲ ಅಂತ. ಬಟ್ ಇಲ್ಲಿ ಒಂದು ನೈಟಲ್ಲಿ ನಡೆಯುವಂತಹ ಒಂದು ಕತೆ ಅದ್ಭುತವಾಗಿ ತಾಂಡಿದರೆ. ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದಿರ್ಬೋದು, BGM ಆಗಿರ್ಬೋದು, ಆಟೋಗ್ರಫಿ ಆಗಿರ್ಬೋದು, ತುಂಬ ಚೆನ್ನಾಗಿ ತಾಂಡಿದ್ದಾರೆ ಅಂತ ಹೇಳ್ಬೋದು. ಫ್ರೆಂಡ್ ಹೋಗಿ ಥಿಯೇಟ್ರಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಮುಗಿಸ್ತಾ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಮಸ್ಕಾರ.